ಆತ್ಮೀಯ ಸಂಸ್ಕೃತ ಐಚ್ಛಿಕ ವಿದ್ಯಾರ್ಥಿಗಳೇ, ವ್ಯಾಕರಣದ ತರಗತಿಗಳಿಗೆ ಪುನಃ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಳೆದ ತರಗತಿಗಳಲ್ಲಿ ಅಚ್ಸಂಧಿ ಪ್ರಕರಣದಲ್ಲಿ ಮೊದಲನೆಯದಾದ ಲಘು ಸಿದ್ಧಾಂತ ಕೌಮುದಿಯಲ್ಲಿ ಮೊದಲು ಪ್ರತಿಪಾದಿಸಲ್ಪಟ್ಟಂತಹ ಎಣ್ ಸಂಧಿಯ ಬಗ್ಗೆ ನಾವು ವಿಷಯವನ್ನು ಸಂಗ್ರಹ ಮಾಡಿಕೊಂಡಿದ್ದೇವೆ. 4 ಉದಾಹರಣೆಗಳನ್ನು ನೋಡಿದ್ವಿ. ಈ ಉ ಋಗಳಿಗೆ ಯಾವ ರಲಗಳು ಆದೇಶವಾಗಿ ಬರುವ ಉದಾಹರಣೆಯನ್ನು ನೋಡಿದ್ದೇವೆ. ಇವತ್ತಿನ ತರಗತಿಯಲ್ಲಿ ಯಾಂತ ವಾಂತಾದೇಶ ಸಂಧಿ, ಇದನ್ನು ಯಾಂತ ವಾಂತಾದೇಶ ಸಂಧಿ ಅಂತ ಕರಿತೇವೆ ನಾವು, ಅಥವಾ ಅಯವಾಯವಾದಿ ಸಂಧಿ. ಅಯವಾಯವಾದಿ ಸಂಧಿ, ಐ ಔ ಆಯ್ ಆವ್ ಆದಿ ಸಂಧಿ ಅಂತ ಈ ಹೆಸರಿನಲ್ಲಿಯೂ ಕೂಡ ಇದನ್ನು ಕರಿತೇವೆ. ಯಾಕೆ ಈ ಸಂಧಿಗೆ, ಈಗ ಎಣ್ ಸಂಧಿಗೆ ಯಾವ ರಲಗಳು ಆದೇಶವಾಗಿ ಬರುವಾಗ ಎಣ್ ಅಂತ ಹೇಳಿದ ಹಾಗೆ, ಈ ಸಂಧಿಯಲ್ಲಿ ಆದೇಶವಾಗಿ ಬರುವಂತಹ ವರ್ಣ ಅಲ್ಲ, ವರ್ಣ ಸಮುದಾಯ ಇದು. ಐ ಔ ಆಯ್ ಆವ್ ಎಂಬುದು ಆದೇಶವಾಗಿ ಬರುತ್ತೆ. ಐ ಔ ಆಯ್ ಆವ್ ಎಂಬುದು ಆದೇಶವಾಗಿ ಬರುತ್ತೆ. ಅದರಿಂದ ಅಯವಾಯವಾದಿ ಸಂಧಿ ಅಂತ ಇದನ್ನು ಕರಿತೇವೆ. ಅಥವಾ ಐ ಔ ಆಯ್ ಆವ್ ಎನ್ನುವುದನ್ನು ವಿಶ್ಲೇಷಣೆ ಮಾಡಿದರೆ ಯಕಾರದಿಂದ ಅಂತ್ಯವಾಗುವ ಐ ಆಯ್, ವಕಾರದಿಂದ ಅಂತ್ಯವಾಗುವ ಔ ಮತ್ತು ಆವ್ ಅಂತ ಎರಡೆರಡು ಪದಗಳಿದೆ. ಆದ್ದರಿಂದ ಯಾಂತ ವಾಂತ ಆದೇಶ ಸಂಧಿ, ಇದು ಆದೇಶವಾಗಿ ಬರುತ್ತೆ. ಅದರಿಂದ ಯಾಂತ ವಾಂತ ಆದೇಶ ಸಂಧಿ ಅಂತ ಈ ಸಂಧಿಯನ್ನು ನಾವು ಕರಿತೇವೆ. ಅಷ್ಟು ಯಾಂತ ವಾಂತಾದೇಶ ಸಂಧಿ ಬರಬೇಕಾದ್ರೆ ನಿಯಮಗಳು ಏನು ಎನ್ನುವುದನ್ನು ಆರಂಭದಲ್ಲಿ ತಿಳ್ಕೊಳ್ಳೋಣ. ಆ ದೃಷ್ಟಿಯಿಂದ ಯಾಂತ ವಾಂತಾದೇಶ ಸಂಧಿಯನ್ನು ನಿರ್ದೇಶ ಮಾಡುವ ಪಾಣಿನ್ಯುಕ್ತವಾದಂತಹ ಸೂತ್ರ ಏಚೋಯವಾಯಾವಹ ಅಂತ ಹೇಳಿದ್ರು. ಏಚೋಯವಾಯಾವಹ ಎನ್ನುವುದು ಸೂತ್ರ. ಏಚೋಯವಾಯಾವಹ 6ನೇ ಅಧ್ಯಾಯದ 1ನೇ ಪಾದದ 6ನೇ ಅಧ್ಯಾಯದ 1ನೇ ಪಾದದ 78ನೆಯ ಸೂತ್ರ ಇದು ಏಚೋಯವಾಯಾವಹ ಎನ್ನುವುದು. ಈ ಸೂತ್ರದಲ್ಲಿ, ಸೂತ್ರ ಹೇಳಿದ ತಕ್ಷಣ ಸೂತ್ರದಲ್ಲಿ ಎಷ್ಟು ಪದ ಇದೆ ಅಂತ ಪದ ವಿಭಾಗ ಮಾಡ್ಕೋಬೇಕು. ಮೊದಲನೇದು ಪದ ಏಚಹ, ಏಚೋ ಎನ್ನುವುದನ್ನು ಪದಚ್ಛೇದ ಮಾಡಿದಾಗ ಏಚಹ ಅಂತಾಗತ್ತೆ. ಐ ಔ ಆಯ್ ಆವ್, ಇದು ಒಟ್ಟು ಸೇರಿಸಿದರೆ ಇದು 4 ಪದಗಳನ್ನು, ಇದು ಪದ ಅಲ್ಲ, ಅದರಲ್ಲಿರುವ ವರ್ಣ ಸಮುದಾಯ ಇಷ್ಟು ಅಂತ ನಾನು ಹೇಳಿದ್ದು. ಆವ್ ಇಷ್ಟು ಬರ್ತದೆ ಅಂತ, ಇದಿಷ್ಟು ಒಂದೇ ಪದವಾಗಿ ಬರುತ್ತೆ. ಅಯವಾಯಾವಹ ಅಂತ, ಅಯವಾಯಾವಹ ಎಂಬುದು ಒಂದು ಪದ. ಅಲ್ಲಿಗೆ ಏಚೋಯವಾಯಾವಹ ಎಂಬ ಸೂತ್ರದಲ್ಲಿ ಎಷ್ಟು ಪದಗಳಿದೆ ಅಂದರೆ, ಏಚಹ ಎಂಬುದು ಒಂದು ಪದ, ಅಯವಾಯಾವಹ ಎನ್ನುವುದು ಇನ್ನೊಂದು ಪದ. ಆ ಅಯವಾಯಾವಹ ಎನ್ನುವುದನ್ನು ಬಿಡಿಸಿದರೆ ಐ ಔ ಆಯ್ ಆವ್ ಎನ್ನುವಂಥದ್ದು ನಮಗೆ ಸಿಕ್ಕತ್ತೆ. ಆವ್ ಎನ್ನುವುದರ ಕೊನೆಯ ಆವ್ ಎನ್ನುವುದರ ಬಹುವಚನ ಆವಹ ಅಂತ ರೂಪ ಆಗತ್ತೆ. ಗುರು ಗುರು ಗುರವಹ ಅಂತ ಇದ್ದಾಗೆ ಏಚೋಯವಾಯಾವಹ ಅಂತ ಅಲ್ಲಿಗೆ ರೂಪ ಸಿದ್ಧ ಆಯಿತು. ಇದು ಸೂತ್ರ ಏಚೋಯವಾಯಾವಹ ಎನ್ನುವಂಥದ್ದು. ಈ ಸೂತ್ರ ಏನು ಹೇಳುತ್ತೆ ಎನ್ನುವುದನ್ನು ಒಮ್ಮೆ ನೋಡೋಣ. ಏಚಹ ಏಚಹ ಕ್ರಮಾತ್ ಐ ಔ ಆಯ್ ಆವ್
ಏತೆ ಸ್ಯುಃ ಅಚಿ ಅಂತ. ಏತೆ ಸ್ಯುಃ ಅಚಿ. ಪುನಃ ವೃತ್ತಿಯನ್ನು ನೋಡಿ. ಏಚೋಯವಾಯಾವಹ ಸೂತ್ರ. ಏಚಃ ಕ್ರಮಾತ್ ಐ ಔ ಆಯ್ ಆವ್ ಏತೆ ಸ್ಯುಃ ಅಚಿ ಅಂತ ವೃತ್ತಿಯಲ್ಲಿ ನಾವು ತೋರಿಸಿದ್ವಿ. ಇವಾಗ ಸೂತ್ರಾರ್ಥವನ್ನು ಸ್ವಲ್ಪ ಗ್ರಹಿಸೋಣ. ಏಚಃ ಎಂಬ ಪದ ಇದೆ, ಅಲ್ಲಿ ಇಕಃ ಅಂತಿದ್ದ ಹಾಗೆ, ಇಕೋ ಎಣಚೆಯಲ್ಲಿ ಇಕಃ ಅಂತಿದ್ದಾಗೆ ಏಚಃ ಅಂತ ಇಲ್ಲಿ ಪದ. ಏಚ್ ಎಂಬುದರ ಪ್ರತ್ಯಾಹಾರದ ಷಷ್ಠಿ ವಿಭಕ್ತಿ ಏಕವಚನ ಏಚಃ ಅಂತ ಅರ್ಥ. ಏಚ್ ವರ್ಣಗಳ ಸ್ಥಾನದಲ್ಲಿ ಅಂತ ಅರ್ಥ, ಏಚ್ ವರ್ಣಗಳಿಗೆ ಅಂತ ಅರ್ಥ. ಅಯವಾಯಾವಹ ಎನ್ನುವುದಕ್ಕೆ ಐ ಔ ಆಯ್ ಆವ್ ಎಂಬುದು ಬರುತ್ತದೆ ಅಂತಾಯಿತು. ಅಯವಾಯಾವಹ ಆದೇಶವಾಗಿ ಬರುತ್ತದೆ. ಸಂಧಿಯ ನಾಮಕರಣ ಪ್ರಕ್ರಿಯೆಯಲ್ಲಿಯೇ ನಾವು ಅದನ್ನು ತೋರಿಸಿದ್ದೇವೆ. ಐ ಔ ಆಯ್ ಆವ್ ಎಂಬುದು ಆದೇಶವಾಗಿ ಬರುತ್ತೆ. ಯಾವಾಗ ಅಂತ ಪುನಃ ಜಿಜ್ಞಾಸ ಉಳ್ಕೊಂಡ್ರೆ, ಈ ಸೂತ್ರದಲ್ಲಿ ಎಲ್ಲಿಂದ ಯಾವ ಸಂದರ್ಭದಲ್ಲಿ ಅಂತ ಹೇಳಲಿಲ್ಲ. ಆದರೆ ಹಿಂದಿನ ಇಕೋ ಎಣಚಿ ಎಂಬ ಸೂತ್ರದಲ್ಲಿ, ಅಂದರೆ 6ನೇ ಅಧ್ಯಾಯದ 1ನೇ ಪಾದದ 77ನೇ ಸೂತ್ರ ಇಕೋ ಎಣಚಿ ಎನ್ನುವುದು, ಇದು 78ನೇ ಸೂತ್ರ, ಅದಕ್ಕೂ ಮುಂದಿನ ಸೂತ್ರ. ಹಿಂದಿನ ಸೂತ್ರದಲ್ಲಿದ್ದ ಪದವನ್ನು ಮುಂದಿನ ಸೂತ್ರಕ್ಕೆ ಬಳಸಿಕೊಳ್ಳುವಂತಹ ಒಂದು ಪ್ರಕ್ರಿಯೆ ವ್ಯಾಕರಣದಲ್ಲಿದೆ. ಸೂತ್ರೇಶ್ವದೃಷ್ಟಂ ಪದಂ ಸೂತ್ರಾಂತರಾದನುವರ್ತನೀಯಂ ಸರ್ವತ್ರ ಅಂತ ಪದ ಇದೆ. ಅಂದರೆ ಸೂತ್ರದಲ್ಲಿ ಇಲ್ಲದೇ ಇರುವ ಪದವನ್ನು ಸೂತ್ರಾಂತರದಿಂದ, ತನ್ನ ಹಿಂದಿನ ಸೂತ್ರಗಳಿಂದ ಅದನ್ನು ಆಯ್ದುಕೊಳ್ಳಬೇಕು ಅಂತ ನಿಯಮ ಇದೆ. ಅದರ ಪ್ರಕಾರ ಇಕೋ ಎಣಚಿ ಎಂಬ ಸೂತ್ರದಿಂದ ಅಚಿ ಅನ್ನೋದನ್ನು ಇಲ್ಲಿ ಅನುವರ್ತನೆ ಮಾಡಿಕೊಂಡಿದ್ದೇವೆ. ಅದರಿಂದ ಅಚಿ ಅಂತ ಇಟ್ಕೊಂಡು ಸ್ವರಾಕ್ಷರವು ಪರದಲ್ಲಿ ಇರುವಾಗ ಅಂತ ಅರ್ಥ. ಅಲ್ಲಿಗೆ ಸೂತ್ರಾರ್ಥ, ಏಚ್ ವರ್ಣಗಳಿಗೆ, ಏಚ್ ವರ್ಣ ಅಂತಂದರೆ ಎ ಓ ಐ ಔ ಅಂತ 4 ಅಕ್ಷರಗಳು ಬರುತ್ತೆ. ಮಹೇಶ್ವರ ಸೂತ್ರ ಗೊತ್ತಿದ್ರೆ ನಮ್ಗೆ ಗೊತ್ತಾಗುತ್ತೆ. ಪ್ರತ್ಯಾಹಾರ ಏಚ್ ವರ್ಣಗಳಿಗೆ ಕ್ರಮವಾಗಿ ಐ ಔ ಆಯ್ ಆವ್ ಇದು ಬರುತ್ತದೆ, ಸ್ವರಾಕ್ಷರವು ಪರದಲ್ಲಿ ಇರುವಾಗ ಅಂತ ಉದಾಹರಣೆ. ಸೂತ್ರಾರ್ಥ ಸ್ಪಷ್ಟವಾಯಿತು. ಏಚೋಯವಾಯಾವಹ ಅಂತ ಅರ್ಥ. ಒಂದು ಉದಾಹರಣೆಯನ್ನು ಇಟ್ಟುಕೊಂಡು ನಾವು ಮುಂದಿನ ಸೂತ್ರಕ್ಕೆ ಹೋಗೋಣ. ಹರೇ ಧನಚಿಹ್ನಂ ಎ ಅಂತ ಇದೆ. ಹರೇ ಪ್ಲಸ್ ಎ ಅಂತ ಇದೆ. ಹಾಗಿರುವಾಗ, ಹರೇ ಎ ಅಂತ ಇರುವಾಗ ಪದ ವಿಭಾಗಗಳನ್ನು ಮಾಡಿಕೊಂಡ್ವಿ. ಹರೇ ಎ ಎಂದಿರುವಾಗ ಹರೇ ಎ ಎಂದು ಇರುವಾಗ ಇಲ್ಲಿ ಹರೇ ಎಂಬುದು ಪೂರ್ವ ಪದ, ಎ ಎಂಬುದು ಉತ್ತರ ಪದ. ಪೂರ್ವ ಪದದ ಕೊನೆಯಲ್ಲಿ ಹರ್ ಎ ಏಕಾರ ಇದೆ. ಅದಕ್ಕೆ ಏಕಾರ ಸ್ವರಾಕ್ಷರ ಪರದಲ್ಲಿ ಇದೆ. ಏಚೋಯವಾಯಾವಹ ಎಂಬ ಸೂತ್ರದ ನಿಯಮದಂತೆ ಪೂರ್ವ ಪದದ ಕೊನೆಯಲ್ಲಿರುವ ಏಚ್ ವರ್ಣಕ್ಕೆ ಎ ಓ ಐ ಔಗಳಿಗೆ ಸ್ವರವು ಪರದಲ್ಲಿ ಇರುವಾಗ ಅಂತ ಹೇಳಿದರೆ, ಅದರಿಂದ ಏಕಾರ ಸ್ವರ ಪರದಲ್ಲಿದೆ. ಸ್ವರವು ಪರದಲ್ಲಿ ಇರುವಾಗ ಐ ಔ ಆಯ್ ಆವ್ ಏತೆ ಸ್ಯುಃ ಅಚಿ ಅಂತ ಬರ್ತದೆ. ಐ ಔ ಆಯ್ ಆವ್ಗಳು ಆದೇಶವಾಗಿ ಬರುತ್ತದೆ. ಅದು ಹೇಗೆ? ಐ ಔ ಆಯ್ ಆವ್ಗಳಲ್ಲಿ ಏಕಾರದ ಸ್ಥಾನದಲ್ಲಿ ಯಾವುದು ಬರಬೇಕು ಎನ್ನುವುದನ್ನು ತೀರ್ಮಾನ ಮಾಡುವುದಕ್ಕೆ ಇಕೋ ಎಣಚಿ ಎಂಬ ಸೂತ್ರದಲ್ಲಿ ಈ ಊರುಗಳಿಗೆ ಯವರಲಗಳಲ್ಲಿ ಯಾವುದು ಬರಬೇಕು ಅಂತ ಹೇಳುವಾಗ ಸ್ಥಾನೇ ಅಂತರತಮಃ ಪ್ರಸಂಗೇ ಸತಿ ಸದೃಶತಮಃ ವರ್ಣ ಆದೇಶ ಸ್ಯಾತ್ ಅಂತ ಅಲ್ಲಿ ನಿಯಮವನ್ನು ಹೇಳಿದ್ವಿ ನಾವು.
ಒಂದು ವರ್ಣದ ಸ್ಥಾನದಲ್ಲಿ ಒಂದು ವರ್ಣ ಆದೇಶವಾಗಿ ಬರುತ್ತೆ ಅಂತ. ಆದರೆ ಏಚೋಯವಾಯಾವಹ ಎಂಬ ಸೂತ್ರದಲ್ಲಿ ವರ್ಣೋತ್ಪತ್ತಿ ಸ್ಥಾನವನ್ನೋ ಪ್ರಯತ್ನವನ್ನೋ ನೋಡಿ ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಇಲ್ಲಿ ಆದೇಶವಾಗಿ ಬರೋದು ಐ, ಔ, ಆಯ್, ಆವ್ ಎನ್ನುವಂಥದ್ದು ಆದೇಶವಾಗಿ ಬರುತ್ತೆ, ಒಂದೊಂದೇ ವರ್ಣ ಅಲ್ಲ. ಆದ್ದರಿಂದ ಆ ಸೂತ್ರ ಎನ್ನುವುದು ಇಲ್ಲಿ ಪ್ರಸ್ತುತವಾಗುವುದಿಲ್ಲ. ಹಾಗಾದರೆ 4ಕ್ಕೆ 4 ಆದರೆ ಯಾವುದರ ಸ್ಥಾನದಲ್ಲಿ ಯಾವುದು ಬರ್ತದೆ ಅಂತ ತೀರ್ಮಾನ ಮಾಡಬೇಕು ಅಂತಂದರೆ, ಏಚೋಯವಾಯಾವಹ ಸೂತ್ರದ ವೃತ್ತಿಯನ್ನು ಹೇಳುವಾಗ ಏಚಃ ಕ್ರಮಾತ್ ಐ ಔ ಕ್ರಮಾತ್ ಅಂತ ಹೇಳಿದ್ದೇವೆ. ಅಂದರೆ ಮೊದಲನೇದಕ್ಕೆ ಮೊದಲನೇದು, ಎರಡನೇದಕ್ಕೆ ಎರಡನೇದು ಅಂತ. ಅದು ವೃತ್ತಿಯಲ್ಲಿ ಹೇಳಿದ್ದು. ಸೂತ್ರದಲ್ಲಿ ನಮಗೆ ನಿಯಮ ಅಂತಹದ್ದು ಏನಾದರೂ ಇದೆಯಾ ಅಂತ ಕೇಳಿದರೆ ಆವಾಗ ಇನ್ನೊಂದು ಸೂತ್ರವನ್ನು ಹೇಳ್ತಾನೆ. ಯಥಾಸಂಖ್ಯಮನುದೇಶ ಸಮಾನಂ ಅಂತ. ಯಥಾಸಂಖ್ಯಮನುದೇಶ ಸಮಾನಂ ಅಂತ ಒಂದು ಸೂತ್ರ. ಇದು 1ನೇ ಅಧ್ಯಾಯದ 3ನೇ ಪಾದದ 10ನೆಯ ಸೂತ್ರ. ಇದು ಪಾಣಿನಿ ಹೇಳಿದಂತಹ ಸೂತ್ರ. ಯಥಾಸಂಖ್ಯಮನುದೇಶ ಸಮಾನಂ ಅಂತ. ಯಥಾಸಂಖ್ಯಂ ಅನುದೇಶ ಸಮಾನಂ. ಏನು ಹೇಳುತ್ತೆ ಈ ಸೂತ್ರ ಅಂತಂದರೆ, ಸಮಸಂಬಂಧಿ ವಿಧಿ ಯಥಾಸಂಖ್ಯಂ ಸ್ಯಾತ್ ಅಂತ ಹೇಳುತ್ತೆ. ಸಮಸಂಬಂಧಿ ವಿಧಿ ಯಥಾಸಂಖ್ಯಂ ಸ್ಯಾತ್ ಅಂತ. ಆದೇಶವಾಗಿ ಬರಬೇಕಾದಂತಹ ಸ್ಥಳ, ಆದೇಶವಾಗಿ ಬರಬೇಕಾದಂತಹದ್ದು, ಇದೆರಡೂ ಕೂಡ ಸಮಸಂಖ್ಯಾಕವಾಗಿದ್ದರೆ ಆವಾಗ ಕ್ರಮ ಪ್ರಕಾರವಾಗಿ ಬರುತ್ತೆ ಅಂತ ಹೇಳ್ತೇವೆ. ಸಮಸಂಬಂಧಿ ವಿಧಿ 4 ಇದೆ, ಆದೇಶ್ಯ 4 ಆದೇಶ 4 ಹೀಗಿರುವಾಗ ಸಮಸಂಬಂಧಿ ವಿಧಿ ಅಂತಾಯಿತು. ಅದು ಯಥಾಸಂಖ್ಯಂ ಸ್ಯಾತ್ ಅಂದರೆ ಮೊದಲನೇದಕ್ಕೆ ಮೊದಲನೇದು, ಎರಡನೇದಕ್ಕೆ ಎರಡನೇದು, ಮೂರನೇದಕ್ಕೆ ಮೂರನೇದು, ನಾಲ್ಕನೇದಕ್ಕೆ ನಾಲ್ಕನೇದು ಹೀಗೆ ಬರುತ್ತೆ. ಈ ದೃಷ್ಟಿಯಲ್ಲಿ ನೋಡಿದರೆ ಆವಾಗ ಏಕಾರದ ಸ್ಥಾನದಲ್ಲಿ ಐ ಬರ್ತದೆ. ಏಚೋಯವಾಯಾವಹ ಎನ್ನುವ ಅದೇ ಕ್ರಮವನ್ನು ನೋಡಬೇಕು. ಓಕಾರದ ಸ್ಥಾನದಲ್ಲಿ ಔ ಅಂತ ಬರುತ್ತೆ. ಹಾಗೆ ಐಕಾರದ ಸ್ಥಾನದಲ್ಲಿ ಆಯ್ ಎನ್ನುವುದು ಬರುತ್ತೆ. ಹಾಗೆ ಔಕಾರದ ಸ್ಥಾನದಲ್ಲಿ ಆವ್ ಎನ್ನುವುದು ಆದೇಶವಾಗಿ ಬರುತ್ತದೆ ಅಂತ ಅರ್ಥ. ಯಥಾಸಂಖ್ಯ ಅಂದರೆ ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಇವಾಗ ಸಮಸಂಬಂಧಿ ವಿಧಿ ಯಥಾಸಂಖ್ಯಂ ಸ್ಯಾತ್ ಅಂತ ಈ ನಿರ್ಣಯಗಳಾಯಿತು. ನಿರ್ಣಯವಾದ ನಂತರ ಒಟ್ಟು ತಾತ್ಪರ್ಯ ಹೇಗೆ? ಈಗ ಉದಾಹರಣೆಯನ್ನು ನೋಡೋಣ. ಹರೇ ಎಂಬಲ್ಲಿ ಏಕಾರ ಇದೆ, ಹರ್ ಏಕಾರ ಇದೆ, ಪುನಃ ಅದಕ್ಕೆ ಸ್ವರಾಕ್ಷರ ಏಕಾರ ಪರವಾಗಿದೆ. ಈ ಹರೇ ಎಂಬ ಈ ಪೂರ್ವ ಪದದ ಸ್ಥಾನದಲ್ಲಿ, ಏಕಾರದ ಸ್ಥಾನದಲ್ಲಿ ಆವಾಗ ಹರ್ ಏಕಾರಕ್ಕೆ ಏನು ಬರ್ತದೆ ಹೇಳಿದ್ದೇವೆ? ಐ ಬರ್ತದೆ ಅಂತ ಹೇಳಿದ್ದೇವೆ. ಐ ಪ್ಲಸ್ ಎ ಅಂತ ಉಳಿತು. ಇವಾಗ ಒಟ್ಟು ಸೇರಿಸಾಗ ಹರೈ ಪ್ಲಸ್ ಎ, ಇದನ್ನು ಪುನಃ ಸೇರಿಸಾಗ ಹರಯೇ ಎಂಬ ರೂಪ ಸಿದ್ಧ ಆಗತ್ತೆ. ಹರೇ ಎ ಹರಯೇ ಅಂತ ರೂಪ ಆಗತ್ತೆ. ಹೇಗೆ ರೂಪ ಆಯಿತು ಎನ್ನುವುದು ಈ ಪ್ರಕ್ರಿಯೆಯಲ್ಲಿ ರೂಪ ಆಯಿತು. ಏಚೋಯವಾಯಾವಹ ಎಂಬ ಒಂದು ಸೂತ್ರ, ಯಥಾಸಂಖ್ಯಮನುದೇಶ ಸಮಾನಂ ಎಂಬ ಸೂತ್ರ, ಈ 2 ಸೂತ್ರಗಳನ್ನು ಇಟ್ಕೋಬೇಕಾಗತ್ತೆ. ಅದೇ ರೀತಿಯಾಗಿ ಇನ್ನುಳಿದ ಉದಾಹರಣೆಗಳನ್ನು ನೋಡೋಣ. ವಿಷ್ಣು ಧನಚಿಹ್ನಂ ಎ ಅಂತ ಇದೆ. ಹೀಗಿರುವಾಗ ಪೂರ್ವ ಪದದ ಕೊನೆಯಲ್ಲಿ ಓಕಾರ ಇದೆ, ಅದಕ್ಕೆ ಸ್ವರಾಕ್ಷರ ಪರದಲ್ಲಿ ಇದೆ, ಸ್ವರಾಕ್ಷರ ಪರದಲ್ಲಿದೆ. ಆದ್ದರಿಂದ ಯಾಂತವಾಂತಾದೇಶ ಸಂಧಿ ಆಗತ್ತೆ.
ಓಕಾರದ ಸ್ಥಾನದಲ್ಲಿ ವಿಷ್ಣು ಓ ಅಂತ ಇದ್ದಲ್ಲಿ ಔ ಎನ್ನುವುದು ಆದೇಶವಾಗಿ ಬಂತು. ಓಕಾರದಲ್ಲಿ ಔ ಬರುತ್ತದೆ ಅಂತ ಇಲ್ಲಿ ನಾವು ಹೇಳಿದ್ದೇವೆ. ಔ ಎನ್ನುವುದು ಆದೇಶವಾಗಿ ಬಂತು. ಪ್ಲಸ್ ಎ ಈಸ್ ಈಕ್ವಲ್ ಟು ವಿಷ್ಣು ಎ ಈಸ್ ಈಕ್ವಲ್ ಟು ವಿಷ್ಣವೇ, ವಿಷ್ಣವೇ ಎಂಬ ರೂಪ ಸಿದ್ಧ ಆಗುತ್ತೆ. ವಿಷ್ಣು ಎ ವಿಷ್ಣವೇ ಅಂತ ರೂಪ ಸಿದ್ಧ ಆಯಿತು. ಆಮೇಲೆ ಹರಯೇ ವಿಷ್ಣವೇ ಎರಡು ಉದಾಹರಣೆಯನ್ನು ತೋರಿಸಿದ್ವಿ. ಇನ್ನೊಂದು ಉದಾಹರಣೆ ನೈ ಧನಚಿಹ್ನಂ ಅಕಹ ಅಂತ ಇದೆ. ಇಲ್ಲಿ ಪೂರ್ವ ಪದದಲ್ಲಿ ನ ಐ ಅಂತ ಎರಡು ಅಕ್ಷರ ಇದೆ. ಅದಕ್ಕೆ ಅಕಹ ಎಂಬ ಪದ ಪರದಲ್ಲಿದೆ, ಸ್ವರಾಕ್ಷರ ಪರದಲ್ಲಿದೆ, ಅ ಎಂಬುದು ಪರದಲ್ಲಿದೆ. ಏಚೋಯ ವಾಯಾವಹ ಎಂಬ ಸೂತ್ರದ ಪ್ರಕಾರ ಪೂರ್ವ ಪದದ ಕೊನೆಯಲ್ಲಿರುವ ಏಚ್ ವರ್ಣಗಳಿಗೆ ಎ ಓ ಐ ಏಚ್ ವರ್ಣದಲ್ಲಿ ಬಂತು. ಆಕೆ ಸ್ವರಾಕ್ಷರ ಪರದಲ್ಲಿದೆ, ಯಾಂತವಾಂತಾದೇಶ ಸಂಧಿಯಾಯಿತು. ಈ ಸಂಧಿಯ ಪ್ರಕಾರ ಐಕಾರದ ಸ್ಥಾನದಲ್ಲಿ ನ, ಐಕಾರದ ಸ್ಥಾನದಲ್ಲಿ ಆಯ್ ಎಂಬುದು ಆದೇಶವಾಗಿ ಬರಬೇಕು. ಆಯ್ ಪ್ಲಸ್ ಅಕಹ ಒಟ್ಟು ಸೇರಿಸಿದರೆ ನಾಯಕಃ ಎಂಬ ರೂಪ ಸಿದ್ಧ ಆಗತ್ತೆ. ನಾಯಕಃ ಹರಯೇ ವಿಷ್ಣವೇ ನಾಯಕಃ. ಇನ್ನೊಂದು ಉದಾಹರಣೆ ನೋಡೋಣ. ಎ ಓ ಐ ಔಗಳಿಗೆ ಅಂತ 4 ಅಕ್ಷರಗಳಿದ್ದನ್ನು 4 ಉದಾಹರಣೆಗಳನ್ನು ತೋರಿಸ್ಬೇಕು. ಪೌ ಧನಚಿಹ್ನಂ ಅಕಹ ಅಂತ ಇದೆ. ಇಲ್ಲಿ ಪೂರ್ವ ಪದದಲ್ಲಿ ಪು ಔಕಾರ ಇದೆ, ಅದಕ್ಕೆ ಅಕಹ ಎಂಬಲ್ಲಿ ಸ್ವರಾಕ್ಷರ ಪರದಲ್ಲಿದೆ. ಆದ್ದರಿಂದ ಔಕಾರದ ಸ್ಥಾನದಲ್ಲಿ ಆವ್ ಎನ್ನುವುದು ಆದೇಶವಾಗಿ ಬಂದರೆ ಪು ಆವ್ ಧನಚಿಹ್ನಂ ಅಕಹ ಒಟ್ಟು ಸೇರಿಸುವಾಗ ಪಾವ್ ಧನಚಿಹ್ನಂ ಅಕಹ ಪಾವಕಃ ಅಂತ ರೂಪ ಸಿದ್ಧ ಆಗತ್ತೆ. ಇದು ಏಚೋಯ ವಾಯಾವಹ ಎಂಬ ಸೂತ್ರದ ಅರ್ಥವನ್ನು ವಿವರಿಸುವಾಗ ಬಂದಂತಹ ವಿವರ. ಏಚೋಯ ವಾಯಾವಹ ಯಥಾಸಂಖ್ಯಮನುದೇಶ ಸಮಾನಾಂ ಹರಯೇ ವಿಷ್ಣವೇ ನಾಯಕಃ ಪಾವಕಃ ಅಂತ ರೂಪ ಬಂತು. ಇನ್ನು ಕೆಲವು ಸ್ಥಳಗಳಲ್ಲಿ ನಮಗೆ ಸಂಶಯ ಇದೆ. ಉದಾಹರಣೆ, ಗವ್ಯಂ ಅಂತ ಒಂದು ಪದ ಇದೆ. ಗೋ ಉತ್ಪನ್ನವನ್ನು ಗವ್ಯಂ ಅಂತ ಕರೀತೇವೆ. ಗವ್ಯಂ, ನಾವ್ಯಂ ಅಂತ ಪದಪ್ರಯೋಗಗಳನ್ನು ನಾವು ಕಾಣ್ತೇವೆ. ಇದು ಹೇಗೆ ಸಾಧ್ಯ? ಏಚೋಯ ವಾಯಾವಹ ಎಂಬ ಸೂತ್ರದ ಪ್ರಕಾರ ಆಗೋದಿಲ್ಲ ಅಂತ ಹೇಳುವಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಸೂತ್ರವನ್ನು ಹೇಳ್ತಾನೆ. ವಾಂತೋಯಿ ಪ್ರತ್ಯಯೇ ಅಂತ ಸೂತ್ರ ಮತ್ತೊಂದು. ವಾಂತೋಯಿ ಪ್ರತ್ಯಯೇ ಅಂತ. ಈ ಸೂತ್ರದ ಸಂಖ್ಯೆ 6-1-79. 6-1-79 ಸೂತ್ರ ಸಂಖ್ಯೆ. ವಾಂತೋ ಯಿ ಪ್ರತ್ಯಯೇ ಅಂತ. ಇದರ ಅರ್ಥವನ್ನು ಸುಲಭದಲ್ಲಿ ನಾವು ಮಾಡ್ಕೋಬಹುದು. ಯಕಾರಾದೌ ಪ್ರತ್ಯಯೇ ಪರೇ ಓದೌತೋಃ ಔ ಆವ್ ಏತೌ ಸ್ತಃ ಎನ್ನುವುದು ವೃತ್ತಿ. ವಾಂತಹ ಈ ಪ್ರತ್ಯಯೇ ಅಂತ 3 ಪದಗಳಿದೆ ಈ ಸೂತ್ರದಲ್ಲಿ.
ವಾಂತಃ ಈ ಪ್ರತ್ಯಯೇ. ಪ್ರತ್ಯಯ ಎಂಬುದಕ್ಕೆ ವಿಶೇಷಣ ಈ ಎಂಬುದು ಎರಡೂ ಕೂಡ ಸಪ್ತಮಿ ವಿಭಕ್ತಿಯಲ್ಲಿರುವಂಥದ್ದು. ಅಲ್ಲಿಗೆ ಅರ್ಥ ಏನಾಗುತ್ತೆ? ಈ ಪ್ರತ್ಯಯ ಅಂದರೆ ಯಕಾರಾದವು ಪ್ರತ್ಯಯೇ ಅಂತ ಅರ್ಥ. ಯಕಾರದಿಂದ ಆರಂಭವಾಗುವ ಪ್ರತ್ಯಯವು ಅಂತ. ಈ ಹಿಂದೆ ಹೇಳಿದ ಹಾಗೆ ತಸ್ಮಿನ್ನಿತಿ ನಿರ್ದಿಷ್ಟೇ ಪೂರ್ವಸ್ಯ ಅಂತ ಹೇಳಿದ ಹಾಗೆ ಸೂತ್ರದಲ್ಲಿ ಯಾವುದಾದ್ರೂ ಪದವನ್ನು ಸಪ್ತಮಿ ವಿಭಕ್ತಿಯಲ್ಲಿ ಹೇಳಿದರೆ ಅದರ ಸಾಕ್ಷಾತ್ ಪೂರ್ವದಲ್ಲಿ ಕ್ರಿಯೆ ಆಗ್ತದೆ ಅಂತ ತಿಳ್ಕೋಬೇಕು. ಆದ್ದರಿಂದ ಯಕಾರಾದಿ ಪ್ರತ್ಯಯವು ಪರದಲ್ಲಿ ಇರುವಾಗ ತತ್ಪೂರ್ವದಲ್ಲಿ ಅಂತಾಯ್ತು. ತತ್ಪೂರ್ವದಲ್ಲಿ ಏನಾಗತ್ತೆ ಅಂತಂದರೆ ವಾಂತಃ ಸ್ಯಾತ್ ಅಂತ ಹೇಳುತ್ತೆ. ಏಚೋಯವಾಯಾವಹ ಎಂಬ ಸೂತ್ರದಲ್ಲಿ ಸ್ವರಾಕ್ಷರವು ಪರದಲ್ಲಿ ಇರುವಾಗ ಅಂತ ಹೇಳಿದ್ವಿ ನಾವು. ಆದರೆ ಇಲ್ಲಿ ಸ್ವರಾಕ್ಷರ ಪರವಾಗಿ ಇರಬೇಕು ಅಂತಿಲ್ಲ. ಯಕಾರಾದಿ ಪ್ರತ್ಯಯ ಪರದಲ್ಲಿದ್ದರೂ ಕೂಡ ಆವಾಗ ಔಕಾರಗಳಿಗೆ ಅವು ಆವು ಎಂಬುದು ಆದೇಶವಾಗಿ ಬರುತ್ತದೆ ಅಂತ ಈ ಸೂತ್ರ ತಿಳಿಸ್ಕೊಡುತ್ತೆ. ಆದ್ದರಿಂದ ಗೋ ಧನಚಿಹ್ನಂ ಯಂ ಅಂತ ಆಯಿತು. ಯಂ ಎನ್ನುವುದು ಯಕಾರದಿಂದ ಆರಂಭವಾದ ಪ್ರತ್ಯಯ. ಗೋ ಎಂಬಲ್ಲಿ ಓಕಾರ ಇದೆ. ಓಕಾರಕ್ಕೆ ಸ್ವರಾಕ್ಷರ ಪರದಲ್ಲಿದ್ದರೆ ಮಾತ್ರ ಯಾಂತವಾಂತಾದೇಶ ಆಗಬೇಕು ಅಂತಿಲ್ಲ. ಯಕಾರಾದಿ ಪ್ರತ್ಯಯ ಇದು ಪರದಲ್ಲಿದೆ, ಆದ್ದರಿಂದ ಯಾಂತವಾಂತಾದೇಶ ಸಂಧಿ ಬರಬೇಕು. ಆವಾಗ ಓಕಾರದ ಸ್ಥಾನದಲ್ಲಿ ಗ ಓ ಅಂತ ಇದೆ. ಈ ಓಕಾರದ ಸ್ಥಾನದಲ್ಲಿ ಓಕಾರ ಹೋಯಿತು. ಓಕಾರದ ಸ್ಥಾನದಲ್ಲಿ ಔ ಎಂಬುದು ಆದೇಶವಾಗಿ ಬಂತು. ಧನಚಿಹ್ನಂ ಯಂ ಒಟ್ಟು ಸೇರಿಸಿದರೆ ಗವ್ಯಂ ಅಂತ ರೂಪ ಸಿದ್ಧ ಆಗ್ತದೆ. ಗವ್ಯಂ ಅಂತಾಯಿತು. ಹಾಗೆ ನೌ ಧನಚಿಹ್ನಂ ಯಂ ಔಕಾರ ಇದೆ, ಯಕಾರಾದಿ ಪ್ರತ್ಯಯ ಪರದಲ್ಲಿದೆ, ಅದರಿಂದ ಔಕಾರಕ್ಕೆ ನ ಆವ್, ಔಕಾರದ ಸ್ಥಾನದಲ್ಲಿ ಆವ್ ಎಂಬುದು ಆದೇಶವಾಗಿ ಬಂತು. ಮುಂದೆ ಎಂ ಅಂತಿದೆ, ಒಟ್ಟು ಸೇರಿಸಿದಾಗ ನಾವ್ಯಂ ಅಂತ ರೂಪ ಸಿದ್ಧ ಆಗತ್ತೆ. ಇದು ಯಾಂತವಾಂತಾದೇಶ ಸಂಧಿಯ ವಿಸ್ತೃತವಾದಂತಹ ರೂಪ. ಯಕಾರಾದೌ ಪ್ರತ್ಯಯೇ ಪರೇ ಓದೌತೋ ಔ ಆವ್ ಏತೌ ಸ್ತಃ ಗವ್ಯಂ ನಾವ್ಯಂ ಅಂತ ರೂಪ ಆಯಿತು. ಇದಿಷ್ಟು ಯಾಂತವಾಂತಾದೇಶ ಸಂಧಿಗೆ ಸಂಬಂಧಪಟ್ಟ ಹಾಗೆ ನಾವು ಅಧ್ಯಯನ ಮಾಡಬೇಕಾದಂತಹ ನಿಯಮ. ಲಘು ಸಿದ್ಧಾಂತ ಕೌಮುದಿ ಸಂಧಿಯಲ್ಲಿ ಎರಡನೇ ಸಂಧಿ ಯಾಂತವಾಂತಾದೇಶ ಸಂಧಿ ಅಂತ. ಹರಯೇ ವಿಷ್ಣವೇ ನಾಯಕ ಪಾವಕ 4 ಉದಾಹರಣೆಗಳು. ಗವ್ಯಂ ನಾವ್ಯಂ ಈ ಉದಾಹರಣೆಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಸೂತ್ರ ಮತ್ತು ವೃತ್ತಿಯನ್ನು ಕಂಠಪಾಠ ಮಾಡಬೇಕು. ಹಾಗೆ ಮಾಡಿದಾಗ ಎಲ್ಲವೂ ಕೂಡ ನಮ್ಮ ಕಂಠಗತವಾಗ್ತದೆ, ಕರಗತವಾಗ್ತದೆ, ಮಸ್ತಕಗತವಾಗ್ತದೆ. ಚೆನ್ನಾಗಿ ಅಧ್ಯಯನ ಮಾಡಿ.